ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡ್ ಬಂದಿದ್ರಿ ಯಾವಾಗಲೂ? ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ, ಒಂದು 6 hours ಇದ್ರಿ ಜೊತೆಲಿ ಅನ್ಸುತ್ತಲ್ವ? ಆ ಪಿಕ್ಚರ್ ಯಾವ್ದು ಇದ್ದೋಳು ಮಂಜುನಾಥ್ ಆದ್ಮೇಲೆ ಬಂದಿದ್ದೆ. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು, ನಗ್ನಗ್ತಾ ಸಿನಿಮಾಗಳು ಬರಬೇಕು. ಸಿನಿಮಾಗೆ ಜನಕ್ಕೆ ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವು ಹೇಳೋದ್ರಿಂದ ಸಿನಿಮಾ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲ್ಲಪ್ಪ, ಗೆಲ್ಲಿ ಅವ್ರು ಸಾಕು, ಗೆದ್ರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಿ, ಬಟ್ ಸಿನಿಮಾಗೆ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು. ಪ್ರತಿಯೊಬ್ಬರು ಸಿನಿಮಾ ಮಾಡಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ. ಪೇಪರಲ್ಲಿ ಬರೀರಿ ಕಥೆನ, ಎಷ್ಟು ಸರಿ ಬರೀರಿ, 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ತೀರಿ, ನಿಮ್ಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ, ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾಗಳ ಬಗ್ಗೆ ಮಾತಾಡಿಲ್ಲ. ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ, ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು, ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್, ಫಸ್ಟ್ ಫುಲ್ ಫ್ಲೆಶ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ್ನೇವ. ನೀವು ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಅಪೂರ್ವ ನಮ್ಮ ಹುಡುಗಿನ ನೀವು ಬರ್ತಿದ್ರು ಬನ್ನಿ, ಅದಕ್ಕೆ ಸಲಹೆಯಿಂದ ಬೈತೀನಿ, ಬನ್ನಿ ಪರವಾಗಿಲ್ಲ.